ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಸ್ನೇಹಿತರೆ, ನೀವೆಂದಾದರೂ ಒಂದು ವಿಚಿತ್ರ ಅನುಭವವನ್ನು ಗಮನಿಸಿದ್ದೀರಾ? ನೀವೆಷ್ಟೇ ಸುಂದರವಾದ ಕೋಟ್ಯಾಂತರ ರೂಪಾಯಿ ಬೆಲೆಬಾಳುವ ಅರಮನೆಯಂತಹ ಮನೆಗೆ ಹೋದರೂ ಅಲ್ಲಿ ನಿಲ್ಲಲು ಮನಸ್ಸಾಗುವುದಿಲ್ಲ. ಆದರೆ ಯಾವುದೋ ಒಂದು ಚಿಕ್ಕ ಹಳೆಯ ಮನೆಗೆ ಹೋದಾಗ ಅಲ್ಲಿಂದ ಹೊರಬರಲು ಮನಸ್ಸೇ ಬರುವುದಿಲ್ಲ. ಆ ಮನೆಯ ಗೋಡೆಗಳಲ್ಲಿ ಅಂಥದ್ದೇನಿದೆ? ಅದು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ ಅಲ್ಲ, ಅಲ್ಲಿ ಕಣ್ಣಿಗೆ ಕಾಣದ ಒಂದು ಶಕ್ತಿ ಕೆಲಸ ಮಾಡುತ್ತಿರುತ್ತದೆ. ಇವತ್ತು ನಾವು ಅಂತಹ ಒಂದು ರಹಸ್ಯವನ್ನು ಭೇದಿಸಲಿದ್ದೇವೆ. ಸಾಕ್ಷಾತ್ ವೈಕುಂಠಾಧಿಪತಿ ಶ್ರೀಮನ್ ನಾರಾಯಣನೇ ನಾರದ ಮುನಿಗಳಿಗೆ ಹೇಳಿದ ಆ 7 ದೈವಿಕ ಸಂಕೇತಗಳು ಯಾವುವು? ನಿಮ್ಮ ಮನೆಯಲ್ಲೂ ಈ ಸಂಕೇತಗಳಿವೆಯೇ ಎಂದು ತಿಳಿಯುವ ಕುತೂಹಲ ನಿಮಗಿಲ್ಲವೇ? ಬನ್ನಿ, ಈ ಆಧ್ಯಾತ್ಮಿಕ ಪಯಣವನ್ನು ಶುರು ಮಾಡೋಣ. ಒಮ್ಮೆ ದೇವಋಷಿ ನಾರದರಿಗೆ ಒಂದು ಗೊಂದಲ ಉಂಟಾಯಿತು. ಅವರು 3 ಲೋಕ ಸಂಚರಿಸುವಾಗ ನೋಡಿದರು, ಚಿನ್ನದ ಅರಮನೆಯಲ್ಲಿದ್ದ ರಾಜರು ನೆಮ್ಮದಿಯಿಲ್ಲದೆ ಒದ್ದಾಡುತ್ತಿದ್ದರು. ಆದರೆ ಬಡ ಗುಡಿಸಲಿನಲ್ಲಿದ್ದ ಭಕ್ತರು ಪರಮ ಸುಖವಾಗಿದ್ದರು. ಕೊನೆಗೆ ನಾರದರು ನೇರವಾಗಿ ವಿಷ್ಣುವಿನ ಬಳಿ ಹೋಗಿ ಕೇಳಿಬಿಟ್ಟರು, ಪ್ರಭು, ನೀನು ಖಾಯಮಾಗಿ ಎಲ್ಲಿ ವಾಸ ಮಾಡುತ್ತೀಯಾ? ನಿನ್ನ ಇಷ್ಟದ ವಿಳಾಸ ಯಾವುದು? ಆಗ ವಿಷ್ಣು ನಗುತ್ತಾ ಒಂದು ಅದ್ಭುತ ಉತ್ತರ ನೀಡಿದ, ನಾರದ, ನಾನು ವೈಕುಂಠದಲ್ಲೂ ಇರುವುದಿಲ್ಲ, ಯೋಗಿಗಳ ಹೃದಯದಲ್ಲೂ ಇರುವುದಿಲ್ಲ. ಎಲ್ಲಿ ನನ್ನ ಭಕ್ತರು ನನ್ನನ್ನು ಪ್ರೀತಿಯಿಂದ ನೆನೆಯುತ್ತಾರೋ, ಎಲ್ಲಿ ಸಾತ್ವಿಕತೆ ಇರುತ್ತದೆಯೋ ಅದೇ ನನ್ನ ಶಾಶ್ವತ ಮನೆ. ಹಾಗಾದರೆ ಆ ಮನೆ ಯಾವುದು ಎಂದು ಗುರುತಿಸುವುದು ಹೇಗೆ? ವಿಷ್ಣುವು ಅದಕ್ಕೆ 7 ಸುಳಿವುಗಳನ್ನು ಅಂದರೆ ಕ್ಲೂಸ್ ನೀಡಿದನು. 7 ದೈವಿಕ ಸಂಕೇತಗಳು. ಸಂಕೇತ 1, ಅನಿರ್ವಚನೀಯ ಶಾಂತಿ. ಮೊದಲನೆಯ ಸಂಕೇತವೇ ಅತ್ಯಂತ ಪ್ರಬಲವಾದದ್ದು. ನೀವು ಆಫೀಸಿನ ಒತ್ತಡ, ಟ್ರಾಫಿಕ್ ಜಂಜಾಟ ಮುಗಿಸಿ ಮನೆ ಬಾಗಿಲು ದಾಟಿದ ತಕ್ಷಣ ನಿಮ್ಮ ಮನಸ್ಸಿಗೆ ಅಪ್ಪ, ಈಗ ಸಮಾಧಾನ ಆಯಿತು ಅನ್ನೋ ಭಾವನೆ ಬರುತ್ತದೆಯೇ? ಇಲ್ಲಿ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನಿಮ್ಮ ಮನೆಗೆ ಬಂದ ಅತಿಥಿಗಳು ನಿಮ್ಮ ಮನೆಯಲ್ಲಿ ಕುಳಿತರೆ ಎದ್ದು ಹೋಗಲು ಮನಸ್ಸೇ ಆಗುವುದಿಲ್ಲ ಎಂದು ಯಾವಾಗಲಾದರೂ ಹೇಳಿದ್ದಾರೆಯೇ? ಹಾಗಿದ್ದರೆ ಅದು ಸಾಧಾರಣ ವಿಷಯವಲ್ಲ. ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುವುದಿಲ್ಲವೋ ಅಲ್ಲಿ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ. ಹೊರಗಿನ ಪ್ರಪಂಚದ ಗದ್ದಲವನ್ನೇ ಮರೆಸುವ ಆ ನಿಶಬ್ದ ಇದೆಯಲ್ಲ, ಅದೇ ದೇವರು ನಿಮ್ಮ ಮನೆಯಲ್ಲಿದ್ದಾನೆ ಎನ್ನುವುದಕ್ಕೆ ಮೊದಲ ಸಾಕ್ಷಿ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಎಂದರೆ, ಮನುಷ್ಯರಿಗಿಂತ ಪ್ರಾಣಿ ಪಕ್ಷಿಗಳಿಗೆ ದೈವಿಕ ಶಕ್ತಿಯ ಅರಿವು ಬೇಗ ಆಗುತ್ತದೆ ಎನ್ನುವುದು ನಿಮಗೆ ಗೊತ್ತೇ? ಗಮನಿಸಿ ನೋಡಿ, ನಿಮ್ಮ ತುಳಸಿ ಗಿಡ ನೀವು ನೀರು ಹಾಕಲು ಸ್ವಲ್ಪ ತಡವಾದರೂ ಬಾಡದೆ ಕಳಕಳಿಸುತ್ತಿದೆಯೇ? ಅಥವಾ ನಿಮ್ಮ ಬಾಲ್ಕನಿಯಲ್ಲಿ ಗುಬ್ಬಚ್ಚಿಗಳು, ಅಳಿಲುಗಳು ಬಂದು ಯಾವ ಭಯವಿಲ್ಲದೆ ಆಟ ಆಡುತ್ತವೆಯೇ? ಇದು ಕಾಕತಾಳೀಯವಲ್ಲ. ಶಾಸ್ತ್ರಗಳ ಪ್ರಕಾರ ಎಲ್ಲಿ ಪ್ರಾಣಿಗಳಿಗೆ ಸುರಕ್ಷಿತ ಎಂಬ ಭಾವನೆ ಮೂಡುತ್ತದೆಯೋ ಅಲ್ಲಿ ಸಾತ್ವಿಕ ಶಕ್ತಿ ತುಂಬಿರುತ್ತದೆ. ನಿಮ್ಮ ಮನೆಯ ಗಿಡಮರಗಳು ಹಚ್ಚ ಹಸಿರಾಗಿದ್ದರೆ ಅದು ನಿಮ್ಮ ಮನೆಯಲ್ಲಿ ಹರಿಯುತ್ತಿರುವ ಪಾಸಿಟಿವ್ ಎನರ್ಜಿಯ ಸಂಕೇತ. ದೈವಿಕ ಸುವಾಸನೆ. ಇದು ತುಂಬಾ ರೋಮಾಂಚಕವಾದ ವಿಷಯ. ನೀವು ಪೂಜೆ ಮಾಡಿಲ್ಲ, ಅಗರಬತ್ತಿ ಹಚ್ಚಿಲ್ಲ, ಆದರೂ ಹಠಾತ್ತಾಗಿ ನಿಮಗೆ ಮಲ್ಲಿಗೆ ಹೂವಿನ ಸುವಾಸನೆ ಅಥವಾ ಶ್ರೀಗಂಧದ ಸುವಾಸನೆ ಬಂದು ಮರುಕ್ಷಣವೇ ಮಾಯವಾಗಿದೆಯೇ? ನೀವು ಇದು ನನ್ನ ಭ್ರಮೆ ಇರಬಹುದು ಎಂದುಕೊಂಡಿರಬಹುದು, ಆದರೆ ಅಲ್ಲ. ನಮ್ಮ ಪುರಾಣಗಳ ಪ್ರಕಾರ ಪುಣ್ಯಾತ್ಮಲು, ದೇವತೆಗಳು ಅಥವಾ ನಿಮ್ಮ ಹಿರಿಯರು, ಪಿತೃಗಳು ಸೂಕ್ಷ್ಮ ರೂಪದಲ್ಲಿ ಮನೆಗೆ ಭೇಟಿ ನೀಡಿದಾಗ ತಮ್ಮ ಇರುವಿಕೆಯನ್ನು ಈ ಸುವಾಸನೆಯ ಮೂಲಕ ತಿಳಿಸುತ್ತಾರೆ. ಈ ಅನುಭವ ನಿಮಗಾಗಿದ್ದರೆ ನೀವು ನಿಜಕ್ಕೂ ಪುಣ್ಯವಂತರು. ಸಂಕೇತ 4, ಸಂತೋಷದ ಪ್ರತಿಧ್ವನಿ. ಒಂದು ಮನೆಯ ಅತಿದೊಡ್ಡ ಆಸ್ತಿ ಯಾವುದು ಗೊತ್ತಾ? ಲಾಕರ್ನಲ್ಲಿರುವ ಚಿನ್ನವಲ್ಲ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ, ನಿಮ್ಮ ಗೋಡೆಗಳು ಹೆಚ್ಚಾಗಿ ಯಾವ ಶಬ್ದವನ್ನು ಕೇಳಿಸಿಕೊಂಡಿವೆ? ಜಗಳದ ಕಿರುಚಾಟವೋ ಅಥವಾ ಮನಸ್ಸು ಬಿಚ್ಚಿ ನಗುವ ನಗುವನ್ನೋ? ಎಲ್ಲಿ ಗಂಡ, ಹೆಂಡತಿ, ಮಕ್ಕಳು ಒಟ್ಟಿಗೆ ಕುಳಿತು ಊಟ ಮಾಡುತ್ತಾ ನಗುತ್ತಾರೋ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ತಾಂಡವ ಆಡುತ್ತಾಳೆ. ಸಮಸ್ಯೆಗಳು ಎಲ್ಲರ ಮನೆಯಲ್ಲಿ ಇರುತ್ತವೆ, ಆದರೆ ಆ ಸಮಸ್ಯೆಗಳ ಮಧ್ಯವೂ ನಗು ಉಳಿದಿದ್ದರೆ ಅದುವೇ ದೈವಾನುಗ್ರಹದ 4ನೆಯ ಸಂಕೇತ. ನಗು ಅತಿ ಹೆಚ್ಚಿನ ಕಂಪನ ಅಂದರೆ ವೈಬ್ರೇಷನ್ ಹೊಂದಿರುವ ಶಕ್ತಿ. ಸಂಕೇತ 5, ಸಹಜ ಆಧ್ಯಾತ್ಮಿಕ ಸೆಳೆತ. ಕೆಲವು ಸಾರಿ ನಿಮಗೆ ಅನಿಸುತ್ತದೆಯೇ, ಎಷ್ಟೋ ದಿನ ಆಯಿತು ದೇವಸ್ಥಾನಕ್ಕೆ ಹೋಗಿ, ಇವತ್ತು ಮನೆಯಲ್ಲೇ ದೀಪ ಹಚ್ಚಿ ಕೂರೋಣ ಎಂದು? ಯಾವುದೇ ಬಲವಂತವಿಲ್ಲದ ನಿಮ್ಮ ಮನಸ್ಸು ತಾನಾಗಿಯೇ ದೇವರ ಕಡೆಗೆ, ಧ್ಯಾನದ ಕಡೆಗೆ ಎಳೆಯಲ್ಪಡುತ್ತಿದೆಯೇ? ಅದು ನಿಮ್ಮ ಮನೆಯ ವಿಶೇಷತೆ. ಕೆಲವು ಮನೆಗಳಲ್ಲಿ ಪೂಜೆ ಮಾಡಲು ಆಲಸ್ಯವಾಗುತ್ತದೆ, ಆದರೆ ನಿಮ್ಮ ಮನೆಯಲ್ಲಿ ಭಕ್ತಿಭಾವ ತಾನಾಗಿಯೇ ಉಕ್ಕುತ್ತಿದ್ದರೆ ನಿಮ್ಮ ಮನೆಯು ರಜಸ್ ಮತ್ತು ತಮಸ್ ಗುಣಗಳನ್ನು ಮೀರಿ ಸತ್ವಗುಣವನ್ನು ತಲುಪಿದೆ ಎಂದರ್ಥ. ಇದು ದೇವರು ನಿಮಗೆ ನೀಡುತ್ತಿರುವ ನೇರ ಆಹ್ವಾನ. ಸಂಕೇತ 6, ಶುಭ ಶಕುನಗಳು. ಇದನ್ನು ನೀವು ಖಂಡಿತ ಅನುಭವಿಸಿರುತ್ತೀರಿ. ನೀವು ಮನಸ್ಸಿನಲ್ಲಿ ಯಾವುದೋ ಒಂದು ವಸ್ತುವಿನ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತೀರಿ. ಮರುಕ್ಷಣವೇ ಅದು ನಿಮ್ಮ ಕಣ್ಣು ಮುಂದೆ ಬರುತ್ತದೆ, ಅಥವಾ ಅವರಿಂದ ಫೋನ್ ಬರುತ್ತದೆ. ಅರೆ, ಈಗ ತಾನೇ ನಿನ್ನ ಬಗ್ಗೆ ನೆನಪಿಸಿಕೊಳ್ತಾ ಇದ್ದೆ ಎಂದು ನೀವು ಆಶ್ಚರ್ಯಪಡುತ್ತೀರಲ್ಲ? ಇದು ಕೇವಲ ಆಕಸ್ಮಿಕವಲ್ಲ.
ದೈವಿಕ ಶಕ್ತಿ ಇರುವ ಮನೆಯಲ್ಲಿ ನಿಮ್ಮ ಸಂಕಲ್ಪ ಮತ್ತು ವಾಸ್ತವದ ನಡುವಿನ ಅಂತರ ಕಡಿಮೆ ಇರುತ್ತದೆ. ಬ್ರಹ್ಮಾಂಡವು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ವೇಗವಾಗಿ ಕೆಲಸ ಮಾಡುತ್ತಿದೆ ಎಂಬುದಕ್ಕೆ ಇದೇ ಸಾಕ್ಷಿ. ಕಳೆದುಹೋದ ವಸ್ತುಗಳು ಸುಲಭವಾಗಿ ಸಿಗುವುದು ಕೂಡ ಇದರ ಭಾಗವೇ. ರಕ್ಷಾ ಕವಚ ಇದು ಅಂತಿಮ ಮತ್ತು ಅತ್ಯಂತ ಶಕ್ತಿಯುತ ಸಂಕೇತ. ಜೀವನದಲ್ಲಿ ದೊಡ್ಡ ಆಘಾತ ಎದುರಾಗಿರುತ್ತದೆ. ಅದು ಆರೋಗ್ಯವಿರಬಹುದು ಅಥವಾ ಸಾಲದ ಸುಳಿವಿರಬಹುದು. ಇನ್ನೇನು ಎಲ್ಲವೂ ಮುಗಿಯಿತು ಎಂದು ನೀವು ಅಂದುಕೊಳ್ಳುವಾಗ ಕೊನೆಯ ಕ್ಷಣದಲ್ಲಿ ಒಂದು ಅದೃಶ್ಯ ಕೈ ಬಂದು ನಿಮ್ಮನ್ನು ಕಾಪಾಡಿದ ಅನುಭವವಾಗಿದೆಯೇ? ನನ್ನನ್ನು ಯಾರೋ ಕಾಪಾಡಿದರು, ಇದೊಂದು ಪವಾಡ ಎಂದು ನೀವು ನಿಟ್ಟುಸಿರು ಬಿಟ್ಟಿದ್ದೀರಾ? ಹಾಗಾದರೆ ಖಚಿತಪಡಿಸಿಕೊಳ್ಳಿ, ನಿಮ್ಮ ಮನೆಯ ಸುತ್ತ ಒಂದು ದೈವಿಕ ರಕ್ಷಾ ಕವಚ ಇದೆ. ಭಗವಂತನು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಕಣ್ಣಿನ ರೆಪ್ಪೆಯಂತೆ ಕಾಯುತ್ತಿದ್ದಾನೆ. ಈ 7 ಸಂಕೇತಗಳಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಸಂಕೇತಗಳಿವೆ? 1 ಇದ್ದರೂ ನೀವು ಅದೃಷ್ಟವಂತರೇ. ಆದರೆ ನಾರದರಿಗೆ ವಿಷ್ಣು ಹೇಳದ, ಆದರೆ ನಮ್ಮೆಲ್ಲರಿಗೂ ತಿಳಿದಿರಬೇಕಾದ 8ನೆಯ ಸಂಕೇತ ಒಂದಿದೆ. ಅದು ಯಾವುದು ಗೊತ್ತೇ? ಅದು ನೀವು. ಹೌದು, ಇಷ್ಟು ಸಮಯ ಕೊಟ್ಟು ಇಷ್ಟು ಭಕ್ತಿಯಿಂದ ಈ ವಿಷಯವನ್ನು ನೀವು ಕೇಳುತ್ತಿದ್ದೀರಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯತನವಿದೆ, ದೈವಿತ್ವವನ್ನು ಹುಡುಕುವ ಹಂಬಲವಿದೆ. ಎಲ್ಲಿ ನಿಮ್ಮಂತಹ ಸಾತ್ವಿಕ ಜನರು ಇರುತ್ತಾರೋ ಅಲ್ಲಿ ದೇವರು ಇದ್ದೇ ಇರುತ್ತಾನೆ. ನೀವೇ ನಿಮ್ಮ ಮನೆಯ ದೀಪ. ಈಗ ನಿಮ್ಮ ಸರೆ. ನಿಮ್ಮ ಮನೆಯಲ್ಲಿ ಮೇಲೆ ಹೇಳಿದ ಯಾವ ಸಂಕೇತವನ್ನು ನೀವು ಅನುಭವಿಸಿದ್ದೀರಿ? ದೈವಿಕ ಸುವಾಸನೆಯೇ ಅಥವಾ ಕಷ್ಟದ ಸಮಯದಲ್ಲಿ ಸಿಕ್ಕ ರಕ್ಷಣೆಯೇ? ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಅದು ಬೇರೆಯವರಿಗೂ ನಂಬಿಕೆ ಮೂಡಿಸಬಹುದು. ಹಾಗೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ, ವಿಶೇಷವಾಗಿ ಹೊಸ ಮನೆ ಕಟ್ಟುತ್ತಿರುವವರೊಂದಿಗೆ ಹಂಚಿಕೊಳ್ಳಿ. ಮತ್ತೊಮ್ಮೆ ಎಲ್ಲರೂ ಒಟ್ಟಾಗಿ ಭಕ್ತಿಯಿಂದ ಹೇಳೋಣ, ಓಂ ನಮೋ ಭಗವತೆ ವಾಸುದೇವಾಯ.